ಇದು ಅನ್ನಿಟ್ಟು ಗಲಗಲ. ಇದು ಇದು ಏನಂತ ಹೇಳಿ ಗೈಸ್. ನಮ್ಮತ್ತೆ ನನಗೆ ಹಾಫ್ ಮೂನ್ ಆಲ್ರೆಡಿ ಯಾರೋ ಓಪನ್ ಮಾಡಿದ್ದಾರೆ ದೇವೇಟ. ಸೊ ಫಸ್ಟ್ ಟೈಮ್ ದೇವೇಟ ಅವ್ರ ಅಮ್ಮ ಮುಂದೆ ಸ್ಮೋಕ್ ಮಾಡಕ್ ಹೋಗ್ತಾ ಇದಾರೆ ಗೈಸ್. ಇವತ್ತು ಮೂನ್ ನೋಡಿ. ಇವತ್ತು ಬಂದು ಕ್ರಿಸ್ಮಸ್ 25/12/2025. ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಹಿಂದ್ಗಡೆ ನೋಡಿ ಸುಂದರಿ ಮಾಡೋಣ ಇಲ್ಲಿ ಬಂದು ಮಾತಾಡ್ತಾ ಇರೋದು ನನ್ನ ಹತ್ರ. ಸೊ ಮೂನ್ ಇಷ್ಟು ರೆಡ್ ಆಗಿದ್ದಾರೆ. ಯಪ್ಪ ಇಷ್ಟು ಕ್ಯೂಟ್ ಆಗಿ ರೆಡ್ ಕಲರ್. ಹಾಫ್ ಮೂನ್. ದೇವೇಟ ನೋಡಿ ನನ್ನ ಕರೆದಿದ್ದು, ಬಾ ಮೂನ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಬೆಂಗಳೂರು ತಣ್ಣಕ್ಕಲ್ಲ, ಬೆಂಗಳೂರು ಕ್ಲೈಮೇಟ್ ಏನಿಲ್ಲ ಅಷ್ಟೇನಿಲ್ಲ. ಬೋಡ ಆಕ್ಟಿಂಗ್ ರಾಜ್ಕುಮಾರ. ಬೋಡ ಬೋಡ ಇಲ್ಲ 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 ಇದೆಲ್ಲ ಒಂದಿಲ್ಲ ಅದು ಭಾಗ್ಯನೇ. ಈ ಬಿಸಿಲಲ್ಲಿ ಕೇರಳದಲ್ಲಿ ಈ ಕ್ಲೈಮೇಟ್ ಸಿಗೋದು ತುಂಬಾ ಲಕ್ಕಿ. ಈ ತರ ಕ್ಲೈಮೇಟ್ ಇರಲ್ಲ ಗೈಸ್ ಕೇರಳ. ಇವತ್ತು ಒಂದು ಸ್ವಲ್ಪ ಕೋಲ್ಡ್ ಆಗಿ ಚೆನ್ನಾಗಿದೆ. ಲಕ್ಕಿ ಗೈಸ್. ನಮ್ಮತ್ತೆ ನನಗೆ ಬೇಬಿ ದಿಸ್ ಇಸ್ ಮೈ ಮಾಮಾಸ್ ಹ್ಯಾಂಡ್ ರೈಟಿಂಗ್. ಸಿ ಸೋ ನೀಟ್. I asked her who wrote this. Post office people and all will not write like this. That is his handwriting. ಗೈಸ್ ನಮ್ಮತ್ತೆ ನನಗೋಸ್ಕರ ಕ್ರಿಸ್ಮಸ್ಗೆ ಅವ್ರ ಮನೇಲಿ ಮಾಡಿರೋ ಫುಡ್ ಐಟಮ್ಸ್ ಲೈಕ್ ಅವ್ರ ಮನೇಲೇ ಮಾಡ್ತಾರೆ. ಅವರು ಮದುವೆ ಆಗಿದ್ದರಿಂದ ದ ಡೇ ವೆನ್ ಶಿ ಗಾಟ್ ಮ್ಯಾರಿಡ್ ಅವ್ರ ಫಸ್ಟ್ ಕ್ರಿಸ್ಮಸ್ಸಿಂದ ಇಲ್ಲಿವರೆಗೂ ಲೈಕ್ ತುಂಬ ಐಟಮ್ಸ್ ಪ್ರಿಪೇರ್ ಮಾಡ್ತಾರೆ ನಮ್ಮ ಅತ್ತೆನೇ. ಲೈಕ್ ರೋಸ್ ಕುಕೀಸ್ ಆಗಿರಲಿ, ಗಲ್ಗಲ, ಅದು ಗಲ್ಗಲ ಅಂತ ಕರೀತಾರೆ, ಐ ಡೋಂಟ್ ನೋ ಅದು ವರ್ಡ್, ಗಲ್ಗಲ, ಮತ್ತು ಕಜ್ಜೆಕಾಯಿ ಇಷ್ಟೊಂದು ಫುಡ್ ಐಟಮ್ಸ್ ಅವರು ಪ್ರಿಪೇರ್ ಮಾಡ್ತಾರೆ, ಲೈಕ್ ಬೇಕ್ರಿ ಐಟಮ್ಸ್. ಅದಕ್ಕೆ ಈ ವರ್ಷ ಐ ವಾಸ್ ಲೈಕ್ ಅತ್ತ ನಂಗೆ ತಿನ್ಬೇಕು ಅನಿಸ್ತಿದೆ, ಪ್ಲೀಸ್ ಕಳಿಸು ಅಂತ. ಆ್ಯಂಡ್ ನನಗೋಸ್ಕರ ಅವ್ರು ಕೊರಿಯರ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಈ ಕೊರಿಯರ್ ನೋಡಿದ ತಕ್ಷಣವೇ ಹೈಲೈಟ್ ಆಗಿದ್ದು ಹ್ಯಾಂಡ್ ರೈಟಿಂಗ್. ನಮ್ಮ ಮಾಮದ್ದು ಹ್ಯಾಂಡ್ ರೈಟಿಂಗ್ ನೋಡಿ ಗೈಸ್, ಇಲ್ಲಿ ಫೋನ್ ನಂಬರ್ ಕಾಣಿಸ್ತಿದೆ ಯಾ. ಸೊ ಇಲ್ಲಿ ನೋಡಿ ಹ್ಯಾಂಡ್ ರೈಟಿಂಗ್ ಇಷ್ಟು ಚೆನ್ನಾಗಿದೆ, ಇಷ್ಟು ನೀಟಾಗಿ ಪೇಷನ್ಸಿಂದ ಬರೆದಿದ್ದಾರೆ ನೋಡಿ ನಮ್ಮ ಮಾಮ. ದಿಸ್ ಇಸ್ ಮೈ ಮಾಮಾಸ್ ಹ್ಯಾಂಡ್ ರೈಟಿಂಗ್. ಸೊ ಅವರು ಪೋಸ್ಟಲ್ಲಿ ಕಳಿಸಿದ್ದಾರೆ, ನೋಡೋಣ ಏನಂತ. ಆಲ್ರೆಡಿ ಯಾರೋ ಓಪನ್ ಮಾಡಿದ್ದಾರೆ ದೇವೇಟ. ಸೈಡಲ್ಲಿ ಇದಾಗಿದೆ, ಮೇ ಬಿ ಚೆಕ್ಕಿಂಗ್. ನಾನು ಸ್ವಲ್ಪನೇ ನಮ್ಮ ಅತ್ತೆ ಕಲಿಸಿರೋದು ನನಗೆ. ಬಿಕಾಸ್ ನಮ್ಮ ಅತ್ತೆಗೆ ನನಗೆ ಗೊತ್ತು, ನಾನು ಕಿತಾಪತಿ ಜಾಸ್ತಿ ಮಾಡ್ತೀನಿ. ಲೈಕ್ ಜಾಸ್ತಿ ನಾನು ತಿನ್ನಲ್ಲ, ಯಾಕಂದರೆ ನಾನು ಡಯಟಲ್ಲಿ ಇದ್ದೀನಿ, ಜಿಮ್ಗೂ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತು, ನಾನು ತಿಂದರೆ ಒಂದು 2-3 ತಿಂತೀನಿ ಅಷ್ಟೇ ಅಂತ. ಅದಕ್ಕೆ ಅವರು ಚಿಕ್ಕದಾಗಿ ಕಲಿಸಿರೋದು, ಚಿಕ್ಕ ಪ್ಯಾಕೆಟ್ಸಲ್ಲಿ. ಹೋಳಿಗೆನೂ ಕಲಿಸಿದ್ದಾರೆ. ಇಲ್ಲಿ ಇರೋರು ಮನೆಗೆ ಲೈಕ್ ಪ್ರತಿಯೊಬ್ಬರೂ ಹಮ್ಮುಕುಟಿ ಆಗಿರಲಿ, ನಮ್ಮ ಹಸ್ಬೆಂಡ್ಗಾಗಿರಲಿ, ನಮ್ಮ ಮಾವಾಗೆಲ್ಲ ಹೋಳಿಗೆ ಅಂದರೆ, ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಸೊ ಒಬ್ಬಟ್ಟು ಕಲಿಸಿದ್ದಾರೆ. ಇದು ಒಂದು ತೆಂಗಿನಕಾಯಿ ಒಬ್ಬಟ್ಟು. ಕ್ರಿಸ್ಮಸ್ ನೋಡಿ, ನಾನು ಎಲ್ಲಿದ್ರೂ ನನಗೆ ಬರ್ತಾನೆ ಇರುತ್ತೆ ಏನಾದರೂ ಒಂದು. ಲೆಟ್ ಮೀ ಟ್ರೈ. ಇಷ್ಟೊಂದು ಐಟಮ್ಸ್ ಕಲಿಸಿದ್ದಾರೆ ನಮ್ಮ ಅತ್ತೆ. ಇದು ಒಂದು ರೋಸ್ ಕುಕೀಸ್. ಅಯ್ಯೋ ಬರೋಷಲೇನೆ ರೋಸ್ ಕುಕೀಸ್ ನೋಡಿ ಪುಡಿ ಪುಡಿ ಆಗ್ಬಿಟ್ಟಿದೆ. ನೈಸ್. ನೋಡಿ ಕಟಮ್ ಅಂತಿದೆ, ಇನ್ನೂ ಆ ಕ್ರಿಸ್ಪಿನೆಸ್ ಇದೆ. ಇದು ಒಂದು ಗಲಗಲ. ಸೇಮ್ ಮುಂಚೆ ಹಿಂಗೆ ನಾನು ತಿಂತಿದ್ನು ಅವ್ರ ಐ ಮೀನ್ ಫಸ್ಟ್ ಕ್ರಿಸ್ಮಸಲ್ಲಿ ಅವ್ರು ಹಿಂಗೆ ಮಾಡಿ ನನಗೆ ತಿನ್ಸಿದ್ರು, ಸೇಮ್ ಟೇಸ್ಟ್ ಇವಾಗೂ ಹಂಗೆ ಇದೆ, ಒಂಚೂರು ಚೇಂಜ್ ಆಗಿಲ್ಲ. ಗಲ್ಗಲ ಆಲ್ಸೋ ಇಸ್ ಲೈಕ್ ರೋಸ್ ಕುಕೀಸ್ ಥರನೇ.
ಐ ಆಮ್ ಆನ್ ಡಯಟ್. ಬಟ್ ಇದೆಲ್ಲ ಒಂದು ತಿಂತಾಯಿದ್ದೀನಿ ಬಿಕಾಸ್ ನನಗೋಸ್ಕರ ಅವ್ರು ಕಳಿಸಿರೋದು. ಸ್ಯಾಟಿಸ್ಫೈಯಿಂಗ್. ನನಗೆ ಒಂದೇನು ಧೈರ್ಯ ಅಂದರೆ ಇದೆಲ್ಲ ಮನೇಲೇ ಮಾಡಿರೋದು, ನಮ್ಮ ಅತ್ತೆನೇ ಮಾಡಿರೋದು. ಸೊ ಭಯನೇ ಪಡೋದು ಬೇಕಾಗಿಲ್ಲ. ನಂಗೆ ಗಲ್ಗಲದಲ್ಲಿ ಎಲ್ಲ ತಿಂದಮೇಲೆ ಆ ಲಾಸ್ಟಲ್ಲಿ ಒಂದು ಸ್ವಲ್ಪ ಇದು ಸಲೇವ ಸಿಗುತ್ತೆ, ಲೈಕ್ ಆ ಸ್ವೀಟ್ನೆಸ್ ಸಿಗುತ್ತೆ, ಅದು ನನಗೆ ತುಂಬ ಇಷ್ಟ. ದಿಸ್ ಇಸ್ ಚಕ್ಲಿ. ವಾವ್, ನಮ್ಮ ಅತ್ತೆ ಚಕ್ಲಿ ಮಾಡಿದ್ದಾರೆ. ಎಲ್ಲ ಪುಡಿ ಪುಡಿ ಆಗ್ಬಿಟ್ಟಿದೆ ಗೈಸ್ ಚಕ್ಲಿ. ಚಕ್ಲಿ ನಮ್ಮ ಅಜ್ಜಿ ಥರನೇ ಇದೆ. ನಮ್ಮ ಅಜ್ಜಿನೂ ಹೀಗೆ ಮಾಡೋದು. ಅಜ್ಜಿ ಅಂದರೆ ನಮ್ಮ ಅತ್ತೆ, ನೀವು ಯಾರು ಕಲಿಸಿದಾರೋ ಅವರಮ್ಮ. ನಮ್ಮ ಅಜ್ಜಿನೂ ಹಿಂಗೆ ಮಾಡೋದು ಚಕ್ಲಿ. ಇದು ಬಂದು ಗೊತ್ತು, ಅಯ್ಯೋ ಎಲ್ಲ ಪುಡಿಯಾಗಿದೆ. ಅಯ್ಯೋ ಅಷ್ಟೇನಾಗಿಲ್ಲ, ಬಟ್ ಇದು ನೈಸ್, ಮೌತ್ ವಾಟರಿಂಗ್. ಇದೆಲ್ಲ ಅಟ್ಲೀಸ್ಟ್ ನಾನು 1 ವಾರ ಇಟ್ಕೊಂಡು ತಿನ್ಬೋದು. ಓ, ಇಟ್ಸ್ ಅ ಪ್ಲಮ್ ಕೇಕ್. ದೇವಟ ಪ್ಲಮ್ ಕೇಕ್. ಆ್ಯಕ್ಚುಲಿ ಸ್ವಲ್ಪನೇ ಕಲಿಸಿ ಅಂತ ಹೇಳಿದೆ ನಮ್ಮ ಅತ್ತೆಗೆ. ಸೊ ಪ್ಲಮ್ ಕೇಕ್ ಕಲಿಸಿದ್ದಾರೆ. ವೆರಿ ನೈಸ್. ಓ, ತುಂಬ ಚೆನ್ನಾಗಿದೆ ಪ್ಲಮ್ ಕೇಕ್. ಯಾರಿಗೂ ಪ್ಲೀಸ್ ಯಾರು ಕಣ್ಣು ಹಾಕ್ಬೇಡಿ, ನಂಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿದೆ ಗೈಸ್. ನಾನು ಯಾರಿಗೆಲ್ಲ ಗೊತ್ತಿಲ್ಲ, ಇಫ್ ಯು ನೋ ಆರ್ ಇಫ್ ಯು ಡೋಂಟ್ ನೋ, ಐ ಆಮ್ ಅ ಬಿಗ್ ಫುಡ್ಡಿ. ನನಗೆ ಈ ಥರ ಐ ಆಮ್ ಕ್ರೇಜಿ ಅಬೌಟ್ ಫುಡ್. ಆ ದೇವರು ಏನು ನನಗೆ ಯಾವ ಥರ ಬೆಳೆಸ್ಕೊಟ್ಬಿಟ್ಟಿದ್ದಾರೆ ಅಂದರೆ, ನೀನೇನು ತಿಂದ್ರೂ ದಪ್ಪ ಆಗ್ತೀಯಮ್ಮ ಅಂತ ಆ ಥರ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಏನು ತಿಂದ್ರೂ 1 ವೀಕ್ ಕಂಟಿನ್ಯೂಸ್ ಆಗಿ ನಾನು ಅದೇ, ಲೈಕ್ ರೈಸ್ ಆಗಿರಲಿ, ಈ ಥರ ಥಿಂಗ್ಸ್ ನಾನು ತಿಂದ್ಬಿಟ್ರೆ ಕೂತ್ಕೊಂಡ್ಬಿಡ್ತೀನಿ. 2 kg ನನಗೆ ಗೇನ್ ಆಗಿಬಿಡತ್ತೆ. ಇಲ್ಲಿ ನನ್ನ ಹಸ್ಬೆಂಡ್ ಒಂದು ಆಪೋಸಿಟ್. ಅವ್ರೇನು ತಿಂದ್ರೂ 1 ತಿಂಗಳು ತಿಂದ್ರೂ ಅವ್ರು ದಪ್ಪ ಆಗಲ್ಲ. ಅವ್ರ ಬಾಡಿ ಅಂಥದ್ದು. ದೇವರು ಅವರಿಗೆ ದಪ್ಪ ಆಗಬೇಕು ಅಂತ ಆಸೆ, ಆದರೆ ಅವರಿಗೆ ಆ ಭಾಗ್ಯ ಇಲ್ಲ. ನನಗೆ ಸಣ್ಣಾಗೇ ಇರಬೇಕು ಅಂತ ಆಸೆ, ನನಗೆ ಅದು ಭಾಗ್ಯ ಇಲ್ಲ. ಸೊ ಎಲ್ಲರ ಲೈಫಲ್ಲೂ ಒಂದೊಂದು ದೇವರು ಇದು ಕೊಡ್ತಾನೆ. ವೆರಿ ನೈಸ್. ಇದೆಲ್ಲ ಪ್ರತಿಯೊಂದೂ ಇವಾಗ ನಮ್ಮ ಅತ್ತೆಗೆ ಹೋಗಿ ಕೊಡಬೇಕು, ತಿನ್ನಿಸ್ಬೇಕು. ನೋಡೋಣ. ನಾನು ಏನು ಆ್ಯಕ್ಟ್ ಮಾಡ್ತಾಯಿಲ್ಲ, ನಿಜವಾಗ್ಲೂ ನಿಮಗೆ ಜೆನ್ಯೂನ್ ರಿಯಾಕ್ಷನ್ ಬೇಕಂದರೆ ಅದು ನಮ್ಮ ಅತ್ತೆನೇ. ಬಿಕಾಸ್ ಶೀ ಗಿವ್ಸ್ ಜೆನ್ಯೂನ್ ರಿಯಾಕ್ಷನ್. ಒಂದು ಹಂಗೂ ಹಿಂಗೂ ಅಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ, ಚೆನ್ನಾಗಿದ್ರೆ ಅಂತ ರಿಯಾಕ್ಷನ್ ಕೊಡ್ತಾರೆ. ಸೊ ಐ ಶೋ ಯು. ಸೊ ಗೈಸ್, ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಪಾಪ ನಮ್ಮ ಅಚ್ಚಗೆ ಕೆಮ್ಮು ಬಂದ್ಬಿಟ್ಟು, ನಮ್ಮ ಅಚ್ಚಗೆ ತುಂಬ ಕೆಮ್ಮು. ಅಮ್ಮಗಡಿ ಎಸ್ ವಾ, ಹೆಂಗ ಡ್ರೆಸ್ എടുത്തിട്ടില്ല. ഫസ്റ്റ് ഇത് ടേസ്റ്റ് ആവുക. ആന്റി കുറേ ഇത് കൊടുത്തായിരുന്നു ക്രിസ്മസിന്റെ ഇതിന് അങ്ങനെ ബാംഗ്ലൂരിൽ ഞാൻ കൊടുക്കാം. ഒന്നെ ഫസ്റ്റ് വന്നിട്ട് പ്ലം കേക്ക്, അമ്മേൻ്റെ
ശരിക്കും റിയാക്ഷൻ വേണം. റിയാക്ഷൻ ഇപ്പം എങ്ങനെ കാണിക്കുക? ആ കളിക്കപ്പോൾ റിയാക്ഷൻ വരൂലേ, അതാണ് റിയാക്ഷൻ. ആ വെക്ക്, ഞാൻ പിന്നെ വിളിക്കാം. സൂപ്പർ ആൻറ്റി ആക്കിയതല്ലേ ഇത്? സൂപ്പർ, നല്ല ടേസ്റ്റ് ഉണ്ട്. നല്ല സോഫ്റ്റ് ആയിട്ടുണ്ടല്ലേ. ನೆಕ್ಸ್ಟ್ ಇದು ಎರಿವು ಚಕ್ಲಿ. ಅದೇನು ಕೂಡ ಆಯ್ತು. ಇವ್ರಿಗೆ ಹಿಂಗೆ ಗೊತ್ತಾ ಗೈಸ್, ಇಲ್ಲ ಒಂದೇ ಜೊತೆಗೆ ತಿನ್ಬಿಡ್ತಾರೆ. നല്ല ഉണ്ടല്ലേ. ಇಲ್ಲ ಇದು ಫುಲ್ വീട്ടിലെന്നെ. ഇത് ഒളിക, ഇത് ഒബിട്ട്, ഇത് വന്നിട്ട് റോസ് കുക്കീസ്. അത് അച്ഛൻ. ഓ അച്ചപ്പൂ. നല്ല ഉണ്ടാ. ഇത് വന്നിട്ട് ഗലഗല. ഗലഗല ആ ഗലഗല പോലെ ഉണ്ടല്ലേ. നല്ല ഉണ്ടല്ലേ. ഇത് ಇದು ಚೆನ್ನಾಗಿ ಗಲಗಲ ಅವ್ರಿಗೆ ಇಷ್ಟ ಆಯ್ತು ಅಮ್ಮಗುಟ್ಟಿಗೆ. നല്ല ഉണ്ടല്ലേ. ആ ഇതെടുത്തോ. ഇപ്പോൾ ഇത് ഞാൻ കടിച്ചതാ, എനിക്ക് അത്ര വേണ്ട, ഡയറ്റ് അല്ലേ പഞ്ചസാര. അമ്മക്കുട്ടീനും ഡയറ്റ്. പക്ഷെ അമ്മ ഇന്നലെ എന്താ പറയുക, ഞാൻ എല്ലാ കളിക്കും ജിമ്മ് ചെയ്യും. അവ കളിച്ചോ. അത് പൗഡർ ടൈപ്പ് ഉണ്ടാവും, ഉള്ളിൽ പൗഡർ, പുറത്ത് വന്നിട്ട് ചെറുപയറല്ലമ്മേ, പൗഡർ പോലെ ഉണ്ടാവൂലേ. ആ ആ അതന്നെ 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 അത് പൗഡർ. ആ നല്ല ഉണ്ടാ. സോ ദിസ് ഈസ് ദി ജെന്യൂൻ റിയാക്ഷൻ. ആ അത്രേ ഉള്ളൂ. പിന്നെ ഇത് ഒളിക, ഇത് കൊക്കനട്ടിൻ്റെ ഒളിക, ഡാലല്ല. കൊക്കനട്ട് അറിയോ? ഡാല് വേറെ, ഇവിടെ കിട്ടൂലേ ഡാൽ, അതല്ല, ഇത് വേറെ. പക്ഷെ നല്ല ആ അതിന്. സോ ദിസ് ഈസ് അമ്മേനാളെ ആക്കണം. ഇതാവൂല. അച്ഛക്ക് ചെറുവയർ ചോദിച്ചല്ലോ, ചെറുവയർ ആക്കിയിട്ട് ഇത് കളിച്ച് ഇത് കൊടുത്തോ. സോ ഗൈസ് ಸೂಪರ್ ಅല്ലേ. ಚೆನ್ನಾಗಿದೆ, ಹೇಳೇ ಬಿಟ್ರು ಚೆನ್ನಾಗಿದೆ ಅಂತ. ಸೊ ಗೊತ್ತಾಯ್ತಾ ಗೈಸ್, ದಟ್ ಈಸ್ ದ ರಿಯಾಕ್ಷನ್ ಗಲಗಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಫ್ ಯು ವಾಚಿಂಗ್ ದಿಸ್ ವ್ಲಾಗ್. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ದಿಸ್ ಕ್ರಿಸ್ಮಸ್ ಬೇಕ್ರಿ ಐಟಮ್ಸ್. ಅಮ್ಮೆ ಇದು ಏನಂತ ಹೇಳಿ, അതെന്നാന്ന് പറയണം. എന്താണ് ഇത്? എന്തെന്നാന്ന് പറ, നോക്കിട്ട് പറ. കറക്റ്റ് കാണാനില്ലേ? പേരല്ല, നോക്കിട്ട് പറ. സിഗരറ്റാ? സിഗരറ്റ് എന്ന് എഴുതിട്ടുണ്ട്. അപ്പൊ അമ്മക്ക് അറിയില്ല ശരിക്കും സിഗരറ്റ് പാക്കറ്റ് എങ്ങനെ കാണുമെന്ന്. കുറച്ചും കൂടി വലുപ്പോ, ഇത്ര വലുതല്ലേ ഉണ്ടാന്ന്. എന്താ അത് ചോക്ലേറ്റ് ആണോ ഇത്ര വലുത്? സിഗരറ്റിന്റെ പാക്കറ്റ് കുറച്ച് വലുതല്ലേ ഉണ്ടാവും, ഇത്ര ചെറുത് സിഗരറ്റ് പാക്കറ്റ് ഞാൻ ആദ്യമായിട്ട് കാണുന്നത്. ഞാൻ ഇങ്ങനത്തെ അമ്മ കണ്ടിട്ടേ ಇಲ್ಲ ಗೈಸ್. ಅಮ್ಮ ಕುಟ್ಟಿಗೆ ಸಿಗರೇಟ್ ಪ್ಯಾಕೆಟ್ ಹಿಂಗಿರತ್ತಂತನೋ ಗೊತ್ತಿಲ್ಲ ಗೈಸ್. ಎದೆ ನೋವ್ತಿದೆ. ಇವತ್ತು ಶೂಟ್ ನಡೀತಾ ಇದೆ. ಸೊ ಫಸ್ಟ್ ಟೈಮ್ ದಯವಿಟ್ಟ ಅವ್ರ ಅಮ್ಮ ಮುಂದೆ ಸ್ಮೋಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಐ ಆಮ್ ವೇಟಿಂಗ್ ಟು ಸಿ ಆಲ್ ದ್ಯಾಟ್. ಸೊ ನೀವು ಸೀರೀಸಲ್ಲಿ ನೋಡ್ಬೋದು. ಸೊ ಸಿ ಇನ್ ದಿ ಟುಡೇ, ಇವತ್ತು ಈ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತೇ ಆ ಸೀರೀಸ್ ರಿಲೀಸ್ ಆಗ್ತಿದೆ ನಮ್ಮ ಗುರುದೇ ಕೀರ್ತನ ಚಾನಲಲ್ಲಿ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಲ್ಲ ಮಾಡಿ, ನಿಮ್ಗೆ ಏನೇನಾಗುತ್ತೋ ಈ ಪ್ರತಿಯೊಂದು ಮಾಡಿ, ಕಮೆಂಟು ಮಾಡಿ. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.